ಮುಖ್ಯ ದ್ವಾರದ ಮೂಲಕ ಜೈಲು ಪ್ರವೇಶ ಮಾಡಿದ್ದಾರೆ ಮಾಜಿ ಮಂತ್ರಿ ರೇವಣ್ಣ. ಕಿಡ್ನಾಪ್ ಕೇಸ್ನಲ್ಲಿ 7 ದಿನ ಬಂಧಿಯಾಗಿದ್ದಾರೆ ಎಚ್.ಡಿ. ರೇವಣ್ಣನವರು. ನಾಳೆ ಜಾಮೀನು ಸಿಕ್ಕರೆ ಮಾತ್ರ ರೇವಣ್ಣ ಸೇಫ್ ಮತ್ತೆ ರಿಲೀಫ್, ಇಲ್ಲದಿದ್ರೆ ಜೈಲಿನಲ್ಲಿಯೇ ಇರಬೇಕಾಗುತ್ತೆ ಎಚ್.ಡಿ. ರೇವಣ್ಣನವರು. ಈಗಾಗಲೇ ಅವರನ್ನ ಜೈಲಿನ ಒಳಗಡೆ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಪ್ರತ್ಯೇಕ ಸೆಲ್ನಲ್ಲಿ ಅವರನ್ನ ಬಿಡ್ತಾರೆ. 7 ದಿನಗಳ ಕಾಲ ಅಲ್ಲಿಯೇ ಇರಬೇಕಾಗುತ್ತೆ ಎಚ್.ಡಿ. ರೇವಣ್ಣ ಅವರು. ನಾಳೆ ಜಾಮೀನು ಸಿಗದೇ ಇದ್ರೆ, ಒಂದು ವೇಳೆ ಜಾಮೀನು ಸಿಕ್ಕರೆ ನಾಳೆ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಲೇ ಅರ್ಥ. ಬಟ್ ಜಾಮೀನು ಸಿಗ್ಲಿಲ್ಲ ಅಂದ್ರೆ ಅವರ ಜೈಲುವಾಸ, ನ್ಯಾಯಾಂಗ ಬಂಧನ 7 ದಿನಗಳ ಕಾಲ ಹಾಗೆ ಮುಂದುವರಿಯುತ್ತೆ. ಅವರ ನ್ಯಾಯಾಂಗ ಬಂಧನಕ್ಕೆ 7 ದಿನಗಳು ಮುಕ್ತಾಯವಾಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ನ್ಯಾಯಾಧೀಶರ ಎದುರು ಅವರನ್ನ ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ನ್ಯಾಯಾಧೀಶರು ಇಲ್ಲ ನ್ಯಾಯಾಂಗ ಬಂಧನ ಮುಂದುವರಿಲಿ ಅಂದ್ರೆ ಮತ್ತೆ ಅದೇ ಸೆಲ್ನಲ್ಲಿಯೇ ಎಚ್.ಡಿ. ರೇವಣ್ಣನವರು ಇರಬೇಕಾಗುತ್ತೆ. ಹಾಗಾಗಿ ಎಲ್ಲರ ಚಿತ್ತ ಈಗ ನಾಳೆಯ ರೆಗ್ಯುಲರ್ ಬೇಲ್ನತ್ತ ನೆಟ್ಟಿರುವಂತಹದ್ದು. ನಾಳೆ ಯಾವ ಆದೇಶವನ್ನ ನ್ಯಾಯಾಧೀಶರು ಕೊಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗಿರುವಂಥದ್ದು. ಮಹಿಳೆಯ ಅಪಹರಣದ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಮಾಜಿ ಮಂತ್ರಿ ಹಾಲಿ ಶಾಸಕರಾಗಿರುವ ಎಚ್.ಡಿ. ರೇವಣ್ಣನವರು ಪರಪ್ಪನ ಅಗ್ರಹಾರವನ್ನ ಪ್ರವೇಶ ಮಾಡಿದ್ದಾರೆ. ಜೈಲು ಪ್ರವೇಶವನ್ನ ಮಾಡಿದ್ದಾರೆ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ ಅವರು. ಎಚ್.ಡಿ. ರೇವಣ್ಣನವರು ಈ ಪ್ರಕರಣದಲ್ಲಿ A1 ಆರೋಪಿ, A2 ಆರೋಪಿ ಬಾಬಣ್ಣ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿಯೇ ಇದ್ದಾರೆ. ಈಗ ಎಚ್.ಡಿ. ರೇವಣ್ಣನವರು ಕೂಡ ನ್ಯಾಯಾಂಗ ಬಂಧನವನ್ನ ಮಾನ್ಯ ನ್ಯಾಯಾಧೀಶರು ಆದೇಶ ಹೊರಡಿಸಿರೋದ್ರಿಂದ ಅವರನ್ನು ಕೂಡ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈಗ ಎಲ್ಲರ ಚಿತ್ತ ಇರುವಂತಹದ್ದು ನಾಳೆ ಎಚ್.ಡಿ. ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ? ಬೇಲ್ ಸಿಕ್ಕರೆ ಎಚ್.ಡಿ. ರೇವಣ್ಣ ಅವರಿಗೆ ಬಿಗ್ ರಿಲೀಫ್, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಂತಾಗುತ್ತೆ. ಒಂದು ವೇಳೆ ನಾಳೆಯೂ ಕೂಡ ಅವರ ರೆಗ್ಯುಲರ್ ಬೇಲ್ ಅರ್ಜಿಯನ್ನ ವಜಾ ಮಾಡಿದ್ರೆ ಬಹುತೇಕ 7 ದಿನಗಳ ಕಾಲ ಎಚ್.ಡಿ. ರೇವಣ್ಣನವರು ಅದೇ ಸೆಲ್ನಲ್ಲಿಯೇ ಇರಬೇಕಾಗುತ್ತೆ. ಅದಾದ ಮೇಲೆ ಮತ್ತೆ ನ್ಯಾಯಾಧೀಶರ ಸೂಚನೆ ಆದೇಶ ಏನಿರುತ್ತೋ ಅಲ್ಲಿವರೆಗೂ ಕೂಡ ಕಾಯಬೇಕಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆಗೆ ಕಾರಣವಾದಂತಹ ಪ್ರಕರಣ ಇದು. ಎಚ್.ಡಿ. ರೇವಣ್ಣನವರ ಈ ಪ್ರಕರಣದಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಎಚ್.ಡಿ. ರೇವಣ್ಣನವರನ್ನ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿರುವಂತಹದ್ದು. ಸಿಟಿ ಸಿವಿಲ್ ಕೋರ್ಟ್ನಿಂದ ಅವರನ್ನ ಕರೆದುಕೊಂಡು ನೇರವಾಗಿ ಪರಪ್ಪನ ಅಗ್ರಹಾರದ ಜೈಲಿಗೆ ಕರೆದುಕೊಂಡು ಬಂದಿದ್ದಾರೆ. ಈಗ ಅವರನ್ನ ಜೈಲಿನ ಮುಖ್ಯ ದ್ವಾರವನ್ನು ಕೂಡ ಪ್ರವೇಶ ಮಾಡಿಸಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಎಚ್.ಡಿ. ರೇವಣ್ಣ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿತ್ತು. SIT ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಇಲ್ಲಿ ಅವರು ಹೇಗೆ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿಯೇ ಇರುವಂತಹದ್ದು. ಮಹಿಳೆಯ ಅಪಹರಣದ ಕೇಸ್ನಲ್ಲಿ 7 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಎಚ್.ಡಿ. ರೇವಣ್ಣನವರು ಇರ್ತಾರೆ. ನಾಳೆ ರೆಗ್ಯುಲರ್ ಬೇಲ್ ಮೇಲೆ ಅವರ ನ್ಯಾಯಾಂಗ ಬಂಧನ ಮುಂದುವರಿಯುತ್ತಾ ಅಥವಾ ನಾಳೆಗೆ ಸ್ಟಾಪ್ ಆಗುತ್ತಾ ಅನ್ನೋದಂತೂ ಗೊತ್ತಾಗುತ್ತೆ. ಎಲ್ಲರ ಚಿತ್ತ ಈಗ ಆ ಕಡೆನೇ ನೆಟ್ಟಿರುವಂಥದ್ದು. ಒಟ್ಟು 2 ಪ್ರಕರಣಗಳು ಎಚ್.ಡಿ. ರೇವಣ್ಣ ಅವರ ಮೇಲೆ ದಾಖಲಾಗಿರುವಂಥದ್ದು. ಒಂದು ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ, ಮತ್ತೊಂದು ಮೈಸೂರಿನಲ್ಲಿ ಮಹಿಳೆಯ ಅಪಹರಣದ ಪ್ರಕರಣ.